ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಹನಿ ಟ್ರ್ಯಾಪ್ ಪ್ರಕರಣ. ಈ ಹನಿ ಟ್ರ್ಯಾಪ್ ಪ್ರಕರಣ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಈಗ ರಾಜೇಂದ್ರ ಹಾಗೆ ಕೆಎನ್ ರಾಜಣ್ಣ ಅವರಿಬ್ರು ಕೂಡ ಈಗ ಹೈಕಮಾಂಡ್ಗೆ ದೂರು ಕೊಡಲು ಮುಂದಾಗಿದ್ದಾರೆ. ಅದು ದೆಹಲಿಯಲ್ಲಿ ಅಲ್ಲ. ಹಾಗಾದ್ರೆ ಏನ್ ಟ್ವಿಸ್ಟ್ ಇದು? ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಹನಿ ಟ್ರ್ಯಾಪ್ ಪ್ರಕರಣ. ಈ ಹನಿ ಟ್ರ್ಯಾಪ್ ಪ್ರಕರಣ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಈಗ ರಾಜೇಂದ್ರ ಹಾಗೆ ಕೆಎನ್ ರಾಜಣ್ಣ ಅವರಿಬ್ರು ಕೂಡ ಈಗ ಹೈಕಮಾಂಡ್ಗೆ ದೂರು ಕೊಡಲು ಮುಂದಾಗಿದ್ದಾರೆ. ಅದು ದೆಹಲಿಯಲ್ಲಿ ಅಲ್ಲ. ಹಾಗಾದ್ರೆ ಏನ್ ಟ್ವಿಸ್ಟ್ ಇದು? ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಹನಿ ಟ್ರ್ಯಾಪ್ ಪ್ರಕರಣ. ಈ ಹನಿ ಟ್ರ್ಯಾಪ್ ಪ್ರಕರಣ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಈಗ ರಾಜೇಂದ್ರ ಹಾಗೆ ಕೆಎನ್ ರಾಜಣ್ಣ ಅವರಿಬ್ರು ಕೂಡ ಈಗ ಹೈಕಮಾಂಡ್ಗೆ ದೂರು ಕೊಡಲು ಮುಂದಾಗಿದ್ದಾರೆ. ಅದು ದೆಹಲಿಯಲ್ಲಿ ಅಲ್ಲ. ಹಾಗಾದ್ರೆ ಏನ್ ಟ್ವಿಸ್ಟ್ ಇದು? ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ.
ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಹನಿ ಟ್ರ್ಯಾಪ್ ಪ್ರಕರಣ. ಈ ಹನಿ ಟ್ರ್ಯಾಪ್ ಪ್ರಕರಣ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಈಗ ರಾಜೇಂದ್ರ ಹಾಗೆ ಕೆಎನ್ ರಾಜಣ್ಣ ಅವರಿಬ್ಬರು ಕೂಡ ಈಗ ಹೈಕಮಾಂಡ್ಗೆ ದೂರು ಕೊಡಲು ಮುಂದಾಗಿದ್ದಾರೆ. ಅದು ದೆಹಲಿಯಲ್ಲಿ ಅಲ್ಲ. ಹಾಗಾದ್ರೆ ಏನ್ ಟ್ವಿಸ್ಟ್ ಇದು, ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಹನಿ ಟ್ರ್ಯಾಪ್ ಪ್ರಕರಣ. ಈ ಹನಿ ಟ್ರ್ಯಾಪ್ ಪ್ರಕರಣ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಈಗ ರಾಜೇಂದ್ರ ಹಾಗೆ ಕೆಎನ್ ರಾಜಣ್ಣ ಅವರಿಬ್ಬರು ಕೂಡ ಈಗ ಹೈಕಮಾಂಡ್ಗೆ ದೂರು ಕೊಡಲು ಮುಂದಾಗಿದ್ದಾರೆ. ಅದು ದೆಹಲಿಯಲ್ಲಿ ಅಲ್ಲ. ಹಾಗಾದ್ರೆ ಏನ್ ಟ್ವಿಸ್ಟ್ ಇದು, ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ.